ಇನ್ನು ರಾಜ್ಯಾದ್ಯಂತ ಬಿ ಖಾತೆಗಳಿಂದ ಎ ಖಾತೆಗೆ ನೀಡೋದಕ್ಕೆ ಈಗ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತೆ. ರಾಜ್ಯದಲ್ಲೆಡೆ ಎಲ್ಲೆಲ್ಲಿ ಬಿ ಖಾತೆಗಳಿದಾವೆ ಅವಕ್ಕೆ ಎ ಖಾತೆಯನ್ನ ನೀಡೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಅನುಮೋದನೆ ಪಡೆಯದೇ ಇರುವಂತಹ ನಿವೇಶನಕ್ಕೆ ಎ ಖಾತೆ. ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರದ ಮಹತ್ವದ ನಿರ್ಧಾರ. ಜಿಬಿಎ ಮಾದರಿಯ ನಿಯಮವನ್ನು ರೂಪಿಸೋದಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಬಿ ಖಾತೆಗಳನ್ನು ಎ ಖಾತೆ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರತಕ್ಕಂತಹ ದಾಖಲೆಗಳು ಜೊತೆಗೆ ಒಂದಿಷ್ಟು ಅಮೌಂಟ್ ಅನ್ನು ಕೊಟ್ಟಿದ್ದೆ ಆದ್ರೆ ಅಂದ್ರೆ ನಿಗದಿಪಡಿಸಿರುವಂತಹ ಹಣವನ್ನ ಪಾವತಿ ಮಾಡಿದ್ದೆ ಆದ್ರೆ ಅದನ್ನ ಎ ಖಾತೆಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯಾದ್ಯಂತ ಇರುವಂತಹ ಬಿ ಖಾತೆದ ಆಸ್ತಿಗಳನ್ನ ಎ ಖಾತೆಗೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆಯಲ್ಲ ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ, ಮುನ್ಸಿಪಾಲ್ಟೀಸ್ ಇವೆಲ್ಲನೂ ಅನುಮತಿ ನೀಡಲಾಯಿತು. ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆಯಲ್ಲ ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ, ಮುನ್ಸಿಪಾಲ್ಟೀಸ್ ಇವೆಲ್ಲನೂ ರಾಜ್ಯಾದ್ಯಂತ ಇರುವ ನಗರ ಸಂಸ್ಥೆಗಳ ಅಡಿಯಲ್ಲಿ ಬರುವಂತಹ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿರುವಂತಹ ಬಿ ಖಾತೆಗಳಿರುವಂತಹ ಆಸ್ತಿಗಳು ಏನಿದಾವೆ ಅವು ಮನೆಗಳಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಆ ಎಲ್ಲ ಬಿ ಖಾತೆ ಇರುವಂತಹ ಆಸ್ತಿಗಳನ್ನು ಎ ಖಾತೆಗೆ ಮಾಡಿಸ್ಕೊಳ್ಳೋದಕ್ಕೆ, ದಾಖಲೆಗಳನ್ನು ಎ ಖಾತೆಗೆ ಮಾರ್ಪಾಡು ಮಾಡಿಕೊಳ್ಳೋದಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಹಾಗಾದರೆ ಎಲ್ಲ ಪ್ರಾಪರ್ಟಿಗಳು ಸಹ ಎ ಖಾತೆಗೆ ಆಗ್ತಾವಾ? ಅದಕ್ಕೂ ಸಹ ಮಾನದಂಡನ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಮಾನದಂಡ? ಈಗ ಬೆಂಗಳೂರಿನಲ್ಲಿ ಬಿ ಖಾತೆಗಳನ್ನು ಎ ಖಾತೆಗೆ ಕನ್ವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ರಾಜ್ಯಾದ್ಯಂತ ಇರುವಂತಹ ನಗರ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ಪ್ರದೇಶ ಏನಿದೆ ಅದಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಈಗ 30-40 ಸೈಟ್ ಇರುತ್ತೆ, 30-40 ಸೈಟ್ ಬಿ ಖಾತಾ ಅಂದರೆ ಅಕ್ರಮವಾಗಿ ಕಟ್ಕೊಂಡಿರುವಂತಹ ಜಾಗ ಇರುತ್ತೆ. ಅದಕ್ಕೆ ಇಂತಿಷ್ಟು ಹಣವಂತ ನೀವು ಪಾವತಿ ಮಾಡಬೇಕಾಗತ್ತೆ. ಸರ್ಕಾರ ನಿಗದಿ ಮಾಡಿಸಿರುತ್ತೆ ಹಣವನ್ನು. ಆ ಸರ್ಕಾರ ನಿಗದಿ ಮಾಡುವಂತಹ ಹಣವನ್ನು ನೀವು ಪಾವತಿ ಮಾಡಿದ್ದೆ ಆದರೆ ಆ ಒಂದು ಆಸ್ತಿಯನ್ನು ಎ ಖಾತೆಗೆ ಕನ್ವರ್ಟ್ ಮಾಡಿಕೊಡಲಾಗುತ್ತೆ. ಇದು ಬೆಂಗಳೂರಿನಲ್ಲಿತ್ತು. ಬೆಂಗಳೂರಲ್ಲಿ GBA ಅಧೀನದಲ್ಲಿರುವಂತಹ ಆಸ್ತಿ ಪ್ರಾಪರ್ಟಿಗಳೇನಿದ್ವು ಎಲ್ಲದಕ್ಕೂ ಸಹ ಅಪ್ಲಿಕೇಬಲ್ ಆಗ್ತಾ ಇತ್ತು. ಇನ್ನು ಮುಂದೆ ರಾಜ್ಯಾದ್ಯಂತ ಇರುವ ನಗರ ಸಭೆ ಮೆನ್ಷನ್ ಮಾಡಿದ್ದಾರೆ ಅವರು. ನಗರ ಸಭೆಯ ಅಧೀನದಲ್ಲಿರುವಂತಹ ಆಸ್ತಿಗಳು, ಆ ಎಲ್ಲ ಆಸ್ತಿಗಳಿಗೂ ಸಹ ಇನ್ನು ಮುಂದೆ ಎ ಖಾತೆಯಾಗಿ ಕನ್ವರ್ಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.